ವಿರೋಧ ಪಕ್ಷದವರಿಗೆ ಏನೂ ಮಾತಾಡಕ್ಕೆ ಸಿಗಲಿಲ್ಲ. ಅದಕ್ಕೆ ಈ ತರ ಸುಳ್ಳು ಮಾಹಿತಿಯನ್ನ ಸದನದ ಮುಂದೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ನಮ್ಮ ಕಾರ್ಯಕ್ರಮಗಳನ್ನು, ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನು ಮಾಧ್ಯಮಗಳು, ಜನರು, ವಿಧಾನ ಪರಿಷತ್ತಿನವರು, ಅಲ್ಲ ವಿಶ್ವವಿದ್ಯಾನಿಲಯಗಳು, ಆಮೇಲೆ ವಿದ್ವಾಂಸರು ಎಲ್ಲ ಶ್ಲಾಘಿಸಿದ್ದಾರೆ. ನಾನು ಈಗ ಒಂದು ಮಾತನ್ನ ಶ್ಲಾಘನೆ ಮಾಡಿರೋರ ಹೆಸರು ಹೇಳಿದ್ರೆ ಬಹುಶಃ ನೀವು ಒಪ್ಕೋತೀರಿ ಅಂತ ನನ್ನ ಭಾವನೆ. ಫಿಲೆಮಾನ್ ಹ್ಯಾಂಗ್, ಯಾರವರು? ಕ್ಯಾಮರೂನ್ ದೇಶದವರು. ಯುಎನ್ಒ ಜನರಲ್ ಬಾಡಿ ಅಧ್ಯಕ್ಷರು. ಯುಎನ್ಒ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ, ಅದರ ಜನರಲ್ ಬಾಡಿ ಅಧ್ಯಕ್ಷರು, ವೆರಿ ಸೀನಿಯರ್ ಪಾಲಿಟಿಷಿಯನ್, 2 ಬಾರಿ ಕ್ಯಾಮರೂನ್ ದೇಶದ ಅಧ್ಯಕ್ಷರಾಗಿದ್ದರು. ವಿವಿಧ ಇಲಾಖೆಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದರು, ಅಂಬಾಸಡರ್ ಆಗಿ ಕೆಲಸ ಮಾಡಿದರು. ಅವರು ಹೇಳ್ತಾರೆ, ಕರ್ನಾಟಕಕ್ಕೆ ಬಂದು ನಮ್ಮ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಆಮೇಲೆ ನಮ್ಮಲ್ಲಿ, ನಮ್ಮ ರಾಜ್ಯದ ಅನೇಕ ಪತ್ರಿಕೆಗಳು ಕೂಡ ಬರೆದಿದ್ದಾವೆ. ಇದು ನಾನು ಹೇಳೋದಲ್ಲ, ಹುಟ್ಟಿಸ್ಕೊಂಡು ಹೇಳ್ತಕ್ಕಂಥದ್ದಲ್ಲ. ಈಗ ಉದಯವಾಣಿ ಪತ್ರಿಕೆ, ಮಂಗಳೂರಿನಿಂದ ಬರ್ತಕ್ಕಂಥ ಒಂದು ಪತ್ರಿಕೆ, ಅವರು ಏನು ಹೇಳಿದ್ದಾರೆ? ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ ವರದಿ ಮಾಡಿರೋದು. ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ. ಕನ್ನಡದ, ಇಂಗ್ಲಿಷ್ನ ಮತ್ತೆ ಕನ್ನಡ ಪತ್ರಿಕೆಗಳು ಈ ತರ ಅನೇಕ ಶ್ಲಾಘನೆ ಮಾಡಿ ಬರೆದಿದ್ದಾವೆ. ಇದು ಸದನದ ಗಮನದಲ್ಲಿದ್ದರೂ ಕೂಡ, ವಿರೋಧ ಪಕ್ಷದ ಗಮನದಲ್ಲಿದ್ದರೂ ಕೂಡ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು 22ರಲ್ಲಿ ಘೋಷಣೆ ಮಾಡಿದಾಗ ಬೇಕಾದರೆ ನಾನು ಪತ್ರಿಕೆ ಕನ್ನಡ ಪ್ರಭಾದಲ್ಲಿ ಬಂದಿರತಕ್ಕಂಥದ್ದು, ಕರ್ನಾಟಕದ ಪಂಚ ಗ್ಯಾರಂಟಿ ಸ್ಕೀಮ್ಗಳಿಗೆ ವಿಶ್ವಸಂಸ್ಥೆ ಮೆಚ್ಚುಗೆ, ಮಹಿಳಾ ಸಬಲೀಕರಣಕ್ಕೆ ಪೂರಕ ಯಾಂಗ್ ಪ್ರಶಂಸೆ. ಇದು ವಿಶ್ವಸಂಸ್ಥೆಯವರು ಹೇಳಿರ್ತಕ್ಕಂಥದ್ದು. ಫಿಲಿಪೈನ್ ಯಾಂಗ್, ಫಿಲೆಮಾನ್ ಯಾಂಗ್ ಅವರು ಹೇಳಿರ್ತಕ್ಕಂಥದ್ದು. ನೀವೆಲ್ಲ ವಿರೋಧ ಮಾಡಿದ್ರಿ.
ನನಗೆ ಗೊತ್ತಿದೆ ನೀವೆಲ್ಲ ಹೊಗಳೋದಿಲ್ಲ ಅಂತ ಗೊತ್ತಿದೆ. ಆದರೂ ಏನು ಹೇಳಿದ್ರಿ? ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಸಿಗಲ್ಲ ಅಂತೆಲ್ಲ ಹೇಳಿದ್ರಿ. ನೀವು ಅಷ್ಟೇ ಅಲ್ಲ, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿಯವರು ಕೂಡ ಟೀಕೆ ಮಾಡಿದರು.